ಕುಂಭದ ಪೌರಾಣಿಕ ಪ್ರಾಮುಖ್ಯತೆಯು ಸಮುದ್ರ ಮಂಥನ ಅಥವಾ ಸಮುದ್ರ ಮಂಥನದ ಕಥೆಯ ಸುತ್ತ ಸುತ್ತುತ್ತದೆ. ಇದನ್ನು ದೇವರುಗಳು ಮತ್ತು ರಾಕ್ಷಸರು ಅಮೂಲ್ಯವಾದ ರತ್ನಗಳು ಅಥವಾ ಆಭರಣಗಳು ಮತ್ತು ಅಮೃತ ಅಥವಾ ಅಮರತ್ವದ ಅಮೃತವನ್ನು ಪಡೆಯಲು ಮಾಡಿದರು. ಮಂದ್ರಾಚಲ ಪರ್ವತವು ಮಂಥನದ ಕಡ್ಡಿಯಾಗಿ ಮಾರ್ಪಟ್ಟಿತು ಮತ್ತು ನಾಗರಾಜ ವಾಸುಕಿ ಹಗ್ಗವಾಗಿ ಕಾರ್ಯನಿರ್ವಹಿಸಿದರು. ಭಗವಾನ್ ವಿಷ್ಣುವು ಸ್ವತಃ ಕಸವ ಅಥವಾ ಆಮೆಯ ರೂಪವನ್ನು ಪಡೆದುಕೊಂಡನು ಮತ್ತು ಮಂದ್ರಾಚಲ ಪರ್ವತವು ಸಮುದ್ರದಲ್ಲಿ ಮುಳುಗಿ ಹೋಗಬಹುದು ಎಂಬ ಭಯದಿಂದ ಅದಕ್ಕೆ ಆಧಾರವನ್ನು ಒದಗಿಸಿದನು. ಎಲ್ಲಾ ಶಕ್ತಿಗಳು ಮತ್ತು ಮಂಗಳಕರ ಸಂಗತಿಗಳು ಉದ್ಭವಿಸುವ ಅಂತಿಮವಾಗಿ ವಿಮೋಚನೆ ಅಥವಾ ಅಮರತ್ವಕ್ಕೆ ಕಾರಣವಾಗುವ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹೋಗಲು ಈ ಕಥೆಯು ಸಾಂಕೇತಿಕವಾಗಿದೆ. ಈ ಮಂಥನದಲ್ಲಿ ಮೊದಲು ಕಾಣಿಸಿಕೊಂಡದ್ದು ವಿಷಪೂರಿತ ವಿಷವಾಗಿದ್ದು, ಇದನ್ನು ಶಿವನು ಸೇವಿಸಿದನು. ಈ ವಿಷವನ್ನು ಸೇವಿಸಿದ ನಂತರ ನೀಲಕಂಠ ಎಂದು ಕರೆಯಲ್ಪಟ್ಟನು. ಮಂಥನವು ಮುಂದುವರಿಯುತ್ತದೆ ಮತ್ತು ಕಾಮಧೇನು, ಇಂದ್ರನ ಮಗನಾದ ಉಚ್ಚೈಶ್ರವ ಜಯಂತ ಅಮೃತ ಕಲಶ ಅಥವಾ ಅಮೃತದಿಂದ ತುಂಬಿದ ಮಡಕೆಯನ್ನು ನೋಡಿ ಅದನ್ನು ಧನ್ವಂತರಿ ದೇವರ ಕೈಯಿಂದ ಕಿತ್ತುಕೊಂಡನು. ಇದನ್ನು ಗಮನಿಸಿದ ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರು ಎಚ್ಚರಿಸಿದರು ಮತ್ತು ರಾಕ್ಷಸರು ಜಯಂತನನ್ನು ಬೆನ್ನಟ್ಟಿದರು. ದೈವಿಕ ಎಣಿಕೆಯ ಪ್ರಕಾರ ದೇವರ ಒಂದು ದಿನವು ಮರ್ತ್ಯ ಜೀವಿಗಳ 1 ವರ್ಷಕ್ಕೆ ಸಮಾನವಾಗಿದೆ ಮತ್ತು ಜಯಂತನು 12 ದಿನಗಳ ಕಾಲ ಅಮೃತ ಕಲಶವನ್ನು ರಾಕ್ಷಸರ ಕೈಗೆ ಬೀಳದಂತೆ ತಡೆಯಲು ಓಡಿದನು. ಈ 12 ವರ್ಷಗಳಲ್ಲಿ ಜಯಂತನು ಅಮೃತ ಕಲಶವನ್ನು ಹಾಕಿದ 4 ಸ್ಥಳಗಳೆಂದರೆ ಹರಿದ್ವಾರ, ಪ್ರಯಾಗ, ನಾಸಿಕ್, ತ್ರಯಂಬಕೇಶ್ವರ ಮತ್ತು ಉಜ್ಜಯಿನಿ. ಮತ್ತು ಈ 4 ಸ್ಥಳಗಳಲ್ಲಿ ಆ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಗ್ರಹಗಳು ವಿಶಿಷ್ಟವಾದ ಜ್ಯೋತಿಷ್ಯ ಜೋಡಣೆಯನ್ನು ತಲುಪಿದ್ದವು. ಈ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಮಕರಂದ ಕುಂಭವನ್ನು ಹಾನಿಯಾಗದಂತೆ ರಕ್ಷಿಸಿದ ಸೂರ್ಯ, ಅವನ ಮಗ ಶನಿ ಮತ್ತು ಚಂದ್ರನ ಸಹಾಯದಿಂದ ಬೃಹಸ್ಪತಿ ದೇವರು ರಾಕ್ಷಸರಿಂದ ಮಕರಂದ ಪಾತ್ರೆಯನ್ನು ಉಳಿಸಿದನು. ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಕುಂಭಮೇಳವನ್ನು ಅಮೃತ ಕಲಶವನ್ನು ಎಲ್ಲಿ ಹಾಕಲಾಗುತ್ತದೆಯೋ ಅಲ್ಲಿ ಆಚರಿಸಲಾಗುತ್ತದೆ. ಆದರೆ ಅಲ್ಲಿ ಕಲಶವನ್ನು ಹಾಕುವುದರ ಜೊತೆಗೆ ಅಮೃತವೂ ಚೆಲ್ಲುತ್ತದೆ. ಈ ಹನಿಗಳು ಈ ಸ್ಥಳಗಳಿಗೆ ಅತೀಂದ್ರಿಯ ಶಕ್ತಿಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಆ ಶಕ್ತಿಗಳ ಮೇಲೆ ತನ್ನನ್ನು ತಾನೇ ಲಾಭ ಮಾಡಿಕೊಳ್ಳಲು ಕುಂಭಮೇಳವನ್ನು 4 ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಎಂದು ನೆನಪಿಸಿಕೊಳ್ಳಬಹುದು. ಸಾಮಾನ್ಯ ಕುಂಭಮೇಳವು ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಅರ್ಧ ಕುಂಭಮೇಳವು 6 ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಅಲಹಾಬಾದ್, ಪ್ರಯಾಗ ನಲ್ಲಿ ನಡೆಯುತ್ತದೆ. ಆದರೆ ಸಂಪೂರ್ಣ ಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 4 ಸ್ಥಳಗಳಲ್ಲಿ ಪ್ರಯಾಗ, ಅಲಹಾಬಾದ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಗ್ರಹಗಳ ಚಲನೆಯನ್ನು ಆಧರಿಸಿದೆ. ಮಹಾಕುಂಭಮೇಳವನ್ನು 144 ವರ್ಷಗಳ ನಂತರ 12 ಪೂರ್ಣ ಕುಂಭಮೇಳಗಳ ನಂತರ ಪ್ರಯಾಗದಲ್ಲಿ ಆಚರಿಸಲಾಗುತ್ತದೆ. ಸೂರ್ಯ, ಚಂದ್ರ ಮತ್ತು ಗುರುಗಳು ಆ ಅವಧಿಯಲ್ಲಿ ವಿವಿಧ ರಾಶಿಚಕ್ರ ಚಿಹ್ನೆಗಳಲ್ಲಿ ಯಾವ ಸ್ಥಾನವನ್ನು ಹೊಂದಿದ್ದಾರೆ ಎಂಬುದರ ಆಧಾರದ ಮೇಲೆ ಕುಂಭಮೇಳದ ಸ್ಥಳವನ್ನು ನಿರ್ಧರಿಸಲಾಗುತ್ತದೆ. ಜ್ಯೋತಿಷ್ಯ ಅಂಶ. ಕುಂಭದ ಜ್ಯೋತಿಷ್ಯ ಅಂಶವು ಸಂಚರಿಸುವ ಗ್ರಹಗಳು ಮತ್ತು ನಕ್ಷತ್ರಗಳು ಮತ್ತು ಅವುಗಳ ನಿರ್ದಿಷ್ಟ ಜೋಡಣೆಗೆ ಸಂಬಂಧಿಸಿದೆ. ವೇದಗಳ ಪ್ರಕಾರ ಸೂರ್ಯನನ್ನು ಆತ್ಮದಂತಹ ಅಥವಾ ಜೀವ ನೀಡುವವನು ಎಂದು ಪರಿಗಣಿಸಲಾಗುತ್ತದೆ. ಚಂದ್ರನನ್ನು ಮನಸ್ಸಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಗುರು ಅಥವಾ ಬೃಹಸ್ಪತಿ ಗ್ರಹವನ್ನು ದೇವರ ಗುರು ಎಂದು ಪರಿಗಣಿಸಲಾಗಿದೆ. ಗುರುಗ್ರಹವು ರಾಶಿಚಕ್ರವನ್ನು ಪೂರ್ಣಗೊಳಿಸಲು ಸುಮಾರು 12 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಕುಂಭವನ್ನು ಪ್ರತಿ 12 ವರ್ಷಗಳ ನಂತರ ಒಂದೇ ಸ್ಥಳದಲ್ಲಿ ಆಚರಿಸಲಾಗುತ್ತದೆ. ಪದ್ಮಿನಿ ನಾಯಕೆ ಮೇಷೆ ಕುಂಭ ರಾಶಿ ಗತೆ ಗುರೋ ಗಂಗಾ ದ್ವಾರೇ ಭವೇದ ಯೋಗ ಕುಂಭ ನಾಮ ತಥೋತ್ತಮಾಯ. ಗುರುವು ಕುಂಭ ಅಥವಾ ಕುಂಭ ರಾಶಿಚಕ್ರ ಚಿಹ್ನೆ ಮತ್ತು ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಮೇಷ ಮತ್ತು ಧನು ರಾಶಿಯಲ್ಲಿ ಪ್ರವೇಶಿಸಿದಾಗ ಕುಂಭವು ಹರಿದ್ವಾರದಲ್ಲಿ ನಡೆಯುತ್ತದೆ. ಮಕರೇ ಚ ದಿವಾನಾತೆ ಹಮಜಗೇಂ ಚ ಬೃಹಸ್ಪತೌ ಕುಂಭ ಯೋಗವೇ ತತ್ರ ಪ್ರಯಾಗ್ ದೂರರ್ಬ ಮೇಷ ರಾಶಿ ಗತೆ ಜೀವೆ ಮಕರೇ ಚಂದ್ರ ಭಾಸ್ಕರೌ ಅಮಾವಾಸ್ಯ ತದಾ ಯೋಗ ಕುಂಭಾಖ್ಯ ಸ್ಥಿರ್ಥ ನಾಯಕೆ. ಗುರುವು ವೃಷಭ ಅಥವಾ ವೃಷಭ ರಾಶಿದಲ್ಲಿದ್ದಾಗ ಮತ್ತು ಸೂರ್ಯ ಮತ್ತು ಚಂದ್ರರು ಮಕರ ಅಥವಾ ಮಕರದಲ್ಲಿದ್ದಾಗ ಕುಂಭವು ಪ್ರಯಾಗದಲ್ಲಿ ನಡೆಯುತ್ತದೆ. ನಾನು ಸಿಂಹ ರಾಶಿ ಗತೆ ಸೂರ್ಯ ಸಿಂಹ ರಾಶೌ ಬೃಹಸ್ಪತೌ ಗೋದಾವರ್ಯ ಭವೇತ್ ಕುಂಭೋಂ ಜಾಯಿತೆ ಖಲು ಮುಕ್ತಿದೆ. ಗುರುವು ಸಿಂಹ ಅಥವಾ ಸಿಂಹ ರಾಶಿಚಕ್ರ ಚಿಹ್ನೆ ಮತ್ತು ಸೂರ್ಯ ಮತ್ತು ಚಂದ್ರರು ಕರ್ಕ ರಾಶಿಯಲ್ಲಿ ಪ್ರವೇಶಿಸಿದಾಗ ಕುಂಭವು ನಾಸಿಕ್ ಮತ್ತು ತ್ರಯಂಬಕೇಶ್ವರದಲ್ಲಿ ನಡೆಯುತ್ತದೆ. ಮೇಷ ರಾಶಿ ಗತೆ ಸೂರ್ಯ ಸಿಂಹ ರಾಶೌ ಬೃಹಸ್ಪತೌ ಉಜ್ಜಯಿನ್ಯಾಂ ಭವೇತ್ ಕುಂಭ ಸದಾಮುಕ್ತಿ ಪ್ರದಾಯಕ. ಗುರುವು ಸಿಂಹರಾಶಿಯಲ್ಲಿ ಮತ್ತು ಸೂರ್ಯ ಮತ್ತು ಚಂದ್ರರು ಮೇಷದಲ್ಲಿದ್ದಾಗ ಕುಂಭವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ. ಗುರುವು ಸಿಂಹ ರಾಶಿಯಲ್ಲಿ ಇರುವುದರಿಂದ ತ್ರಯಂಬಕೇಶ್ವರ ಮತ್ತು ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಕುಂಭವನ್ನು ನಡೆಸಲಾಗುತ್ತದೆ. ಇದನ್ನು ಸಿಂಹಸ್ಥ ಕುಂಭ ಎಂದು ಕರೆಯಲಾಗುತ್ತದೆ. ನಾಸಿಕ್, ತ್ರಯಂಬಕೇಶ್ವರ ಕುಂಭ. ಕೊನೆಯ ಸಿಂಹಸ್ಥ ಕುಂಭಮೇಳವು 2003-04 ರಲ್ಲಿ ನಾಸಿಕ್ ಮತ್ತು ತ್ರಯಂಬಕೇಶ್ವರದಲ್ಲಿ ನಡೆಯಿತು. ನಾಸಿಕ್, ತ್ರಯಂಬಕೇಶ್ವರ, ಪ್ರಯಾಗ, ಅಲಹಾಬಾದ್, ಹರಿದ್ವಾರ ಮತ್ತು ಉಜ್ಜಯಿನಿಯಲ್ಲಿ ಆಧ್ಯಾತ್ಮಿಕತೆಯ ಮಾನವ ಸಭೆಯಾದ ಕುಂಭ ಉತ್ಸವವನ್ನು ನಡೆಸಲಾಗುತ್ತದೆ.
ಪ್ರತಿ 6 ವರ್ಷಗಳ ನಂತರ ಅರ್ಧ ಕುಂಭ ಪ್ರಯಾಗ ಮತ್ತು ಹರಿದ್ವಾರದಲ್ಲಿ ನಡೆಯುತ್ತದೆ. ಕುಂಭ ಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ಪವಿತ್ರ ನದಿಗಳ ತೀರದಲ್ಲಿ ನಡೆಯುತ್ತದೆ. ನಾಸಿಕ್, ತ್ರ್ಯಂಬಕೇಶ್ವರದಲ್ಲಿ ಇದು ಗೋದಾವರಿ ನದಿಯ ದಡದಲ್ಲಿ ನಡೆಯುತ್ತದೆ. ಪ್ರಯಾಗದಲ್ಲಿ ಇದು ಗಂಗಾ, ಯಮುನಾ ಮತ್ತು ಅದೃಶ್ಯ ಸರಸ್ವತಿ ನದಿಗಳ ಸಂಗಮವಾದ ಸಂಗಮದಲ್ಲಿ, ಹರಿದಾವನಲ್ಲಿ ಗಂಗಾ ತೀರದಲ್ಲಿ ಮತ್ತು ಉಜ್ಜಯಿನಿಯ ಕ್ಷಿಪ್ರಾ ತೀರದಲ್ಲಿ ನಡೆಯುತ್ತದೆ. ಯಾವುದೇ ಸಮನ್ಸ್, ಕರೆ, ಸೂಚನೆ ಅಥವಾ ಆಹ್ವಾನವಿಲ್ಲದೆ ಲಕ್ಷಾಂತರ ಜನರು ಈ ಮಹಾನ್ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಎಂಬ ಅಂಶವನ್ನು ಗುರುತಿಸಲಾಗಿದೆ. ನಾಸಿಕ್ ದಂಡಕಾರಣ್ಯದ ಭಾಗವೆಂದು ನಂಬಲಾಗಿದೆ. ಅಲ್ಲಿ ಭಗವಾನ್ ರಾಮನು ತನ್ನ ವನವಾಸದ ಸಮಯದಲ್ಲಿ ವಾಸಿಸುತ್ತಿದ್ದನು. ತ್ರಯಂಬಕೇಶ್ವರವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಪವಿತ್ರವಾದ ಗೋದಾವರಿ ಇಲ್ಲಿ ಬ್ರಹ್ಮಗಿರಿ ಬೆಟ್ಟಗಳ ಮೇಲೆ ಹುಟ್ಟುತ್ತದೆ. ತ್ರಯಂಬಕೇಶ್ವರನು ನಾಥ ಸಂಪ್ರದಾಯದ ಸಂಸ್ಥಾಪಕನಾಗಿರುವ ಶ್ರೀ ಸಂತ ನಿವೃತ್ತಿನಾಥನ ಸಮಾಧಿಯನ್ನು ಹೊಂದಿದ್ದಾನೆ. ಈ ಕುಂಭವು ವೈಷ್ಣವ ಅಖಾಡಗಳು ಮತ್ತು ಶೈವ ಅಖಾಡಗಳಂತೆ ವಿಶಿಷ್ಟವಾಗಿದೆ. ಇದು ಪ್ರಯಾಗ, ಹರಿದ್ವಾರ ಮತ್ತು ಉಜ್ಜಯಿನಿಯಲ್ಲಿ ಒಟ್ಟಿಗೆ ಸ್ನಾನ ಮಾಡುತ್ತದೆ. ಇಲ್ಲಿ ಪ್ರತ್ಯೇಕವಾಗಿ ಸ್ನಾನ ಮಾಡುತ್ತದೆ. ಎರಡೂ ಪಂಗಡಗಳ ತಪಸ್ವಿಗಳ ನಡುವಿನ ಘರ್ಷಣೆಯಿಂದಾಗಿ ಪೇಶ್ವೆಗಳು ಮಾಡಿದ ವ್ಯವಸ್ಥೆಗಳ ಪರಿಣಾಮವಾಗಿ ನಾಸಿಕ್ ಮತ್ತು ಶೈವ ಅಥವಾ ಸನ್ಯಾಸಿಗಳಲ್ಲಿ ವೈಷ್ಣವ ಅಖಾಡಗಳ ಸ್ನಾನ, ತ್ರಯಂಬಕೇಶ್ವರದಲ್ಲಿ ಉದಾಸೀನ ಅಖಾಡಗಳ ಸ್ನಾನ